Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ರೇವಣ್ಣ ದೇಗುಲಗಳ ಮೊರೆ ಹೋಗ್ತಾ ಇದ್ದಾರೆ. ತಂದೆ ತಾಯಿ ಆಶೀರ್ವಾದ ಪಡೆದು ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ ರೇವಣ್ಣ. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಹೋಗಿ ದೇವೇಗೌಡರ ಆಶೀರ್ವಾದ ಪಡೆದ್ರು. ನಂತರ ದೇವಸ್ಥಾನಗಳ ಮೊರೆ ಹೋಗ್ತಾ ಇದ್ದಾರೆ. ಲಕ್ಷ್ಮೀ ವೆಂಕಟರಮಣ ದೇವಾಲಯಕ್ಕೆ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ. ಜೆಪಿ ನಗರದಲ್ಲಿ ಇರುವ ಲಕ್ಷ್ಮೀ ವೆಂಕಟರಮಣ ದೇವಾಲಯ, ಈ ದೇವಾಲಯಕ್ಕೆ ಹೋಗಿದ್ದಾರೆ. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ದೇಗುಲಗಳ ಮೊರೆ ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ರೇವಣ್ಣ ಟೆಂಪಲ್ ರನ್ ಮಾಡುವಂಥದ್ದನ್ನ ನೋಡ್ತಾನೆ ಇರ್ತೀವಿ. ಪ್ರತಿ ದಿನವೂ ಕೂಡ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇದ್ರು. ಅದರಲ್ಲೂ ವಿಶೇಷ ದಿನಗಳೇನಾದ್ರೂ ಇತ್ತು ಅಂತಂದ್ರೆ ಅಂತಹ ಸಂದರ್ಭದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು, ಹಲವಾರು ದೇವಾಲಯಗಳಿಗೆ ಹೋಗುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಬಟ್ ಈಗ ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಅವರು ಹೋಗ್ತಾರೆ. ಅಲ್ಲಿ ತಂದೆ ತಾಯಿಯ ಆಶೀರ್ವಾದವನ್ನ ಪಡೆದು ನಂತರ ದೇವಸ್ಥಾನ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೊರೆ ಹೋಗಿದ್ದಾರೆ ರೇವಣ್ಣ. ಇನ್ನು ಲಕ್ಷ್ಮೀ ವೆಂಕಟರಮಣ ದೇವಾಲಯಕ್ಕೆ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ. ಜೆಪಿ ನಗರದಲ್ಲಿರುವ ಲಕ್ಷ್ಮೀ ವೆಂಕಟರಮಣ ದೇವಾಲಯ, ಈ ದೇವಾಲಯಕ್ಕೆ ಹೋಗಿದ್ದಾರೆ. ಇದಾದ ನಂತರ ಮತ್ತಷ್ಟು ಬೇರೆ ಬೇರೆ ದೇವಾಲಯಗಳಿಗೂ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ರಿಲೀಸ್ ಆಗ್ತಾ ಇದ್ದಂತೆ ದೇವೇಗೌಡರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟರು. ಅಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ನಂತರ ತಂದೆ ತಾಯಿ ಆಶೀರ್ವಾದವನ್ನು ಪಡ್ಕೊಂಡಂತಹ ರೇವಣ್ಣ ಅಲ್ಲಿಂದ ಈಗ ಟೆಂಪಲ್ ರನ್ ಆರಂಭಿಸಿದ್ದಾರೆ. ಸದ್ಯಕ್ಕೆ ವೆಂಕಟರಮಣ ದೇವಾಲಯಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದು ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇವಾಲಯ, ಇಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತಷ್ಟು ಬೇರೆ ಬೇರೆ ದೇವಾಲಯಗಳಿಗೆ ಹೋಗುವಂತಹ ಸಾಧ್ಯತೆ ಇದೆ. ಜೈಲಿಂದ ರಿಲೀಸ್ ಆಗ್ತಾ ಇದ್ದಂತೆ ರೇವಣ್ಣ ಟೆಂಪಲ್ ರನ್. ಸಂಜೆ ಚಾಮುಂಡೇಶ್ವರಿ ದರ್ಶನವನ್ನ ಪಡೆಯುವ ಸಾಧ್ಯತೆ ಇದೆ. ಶೃಂಗೇರಿ ಶಾರದಾಂಬಾ ದೇಗುಲಕ್ಕೂ ಕೂಡ ತೆರಳುವ ಸಾಧ್ಯತೆ ಇದೆ. ಇದೆಲ್ಲದರ ಬೆನ್ನಲ್ಲೇ ನಾಳೆ ಹೊಳೆ ನರಸೀಪುರಕ್ಕೆ ಹೋಗಿ ದೇಗುಲಗಳಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹರದನಹಳ್ಳಿಯಲ್ಲಿರುವ ಮನೆ ದೇವರು ದೇವೇಶ್ವರ ದೇವಸ್ಥಾನ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸುವಂತಹ ಸಾಧ್ಯತೆ ಇದೆ. ರೇವಣ್ಣ ಸ್ವಾಗತಕ್ಕೆ ಜೆಡಿಎಸ್ ಕಾರ್ಯಕರ್ತರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಹೊಳೆ ನರಸೀಪುರಕ್ಕೆ ಅವರನ್ನ ಸ್ವಾಗತ ಮಾಡಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಈಗ ಜೆಡಿಎಸ್ ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆದಿದ್ದಾರೆ ರೇವಣ್ಣ. ಅದಾದ ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೆ ಇವತ್ತು ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಅದಾದ ನಂತರ ಶೃಂಗೇರಿಗೂ ಕೂಡ ಅಲ್ಲಿ ಹೋಗಿ ದೇವರ ದರ್ಶನವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದೆಲ್ಲ ಆದ ನಂತರ ಅಂದರೆ ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಭೇಟಿ ನೀಡಿ ನಾಳೆ ಹೊಳೆ ನರಸೀಪುರಕ್ಕೆ ರೇವಣ್ಣ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಅವರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಹೊಳೆ ನರಸೀಪುರದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹರದನಹಳ್ಳಿಯಲ್ಲಿರುವಂಥ ಮನೆ ದೇವರಾದ ದೇವೇಶ್ವರ ದೇವಸ್ಥಾನ, ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಸ್ಥಾನ, ಈ ಮೂರೂ ದೇವಸ್ಥಾನಗಳಿಗೆ ನಾಳೆ ಭೇಟಿ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಬೆನ್ನಲ್ಲೇ ನಾಳೆ ರೇವಣ್ಣ ಅವರನ್ನು ಸ್ವಾಗತ ಮಾಡಿಕೊಳ್ಳೋದಕ್ಕೆ ಮತ್ತೊಂದು ಕಡೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಸಾಮಾನ್ಯವಾಗಿ ಪ್ರತಿದಿನವೂ ಕೂಡ ಅವರು ತಮ್ಮ ಹೊಳೆ ನರಸೀಪುರದಲ್ಲಿರುವಂಥ ದೇವಾಲಯಗಳಿಗೆ, ಸುಮಾರು 2-3 ದೇವಾಲಯಗಳಿಗೆ ಪ್ರತಿದಿನವೂ ಕೂಡ ಎಚ್.ಡಿ. ರೇವಣ್ಣ ಭೇಟಿ ನೀಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಇರುವಂಥದ್ದು. ಇದರ ಬೆನ್ನಲ್ಲೇ ನಾಳೆ ಹೊಳೆ ನರಸೀಪುರಕ್ಕೆ ರೇವಣ್ಣ ಭೇಟಿ ಕೊಡ್ತಾ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡಿಕೊಳ್ಳೋದಕ್ಕೆ ಈಗಾಗಲೇ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ಗಮನಿಸ್ತಾ ಇದ್ದೀವಿ ರೇವಣ್ಣ ಸಾಮಾನ್ಯವಾಗಿಯೇ ಹಲವಾರು ದೇವಸ್ಥಾನಗಳಿಗೆ ಪ್ರತಿದಿನ ಭೇಟಿಯನ್ನು ಕೊಡ್ತಾ ಇದ್ರು. ಇವತ್ತು ಕೂಡ ಟೆಂಪಲ್ ರನ್ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಇವತ್ತು ಎಲ್ಲಿಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ? ನಾಳೆಯ ಕಾರ್ಯಕ್ರಮಗಳು ಏನೆಲ್ಲ ಇರುತ್ತಾ ಹಾಗಾದ್ರೆ?
ಶಮಂತ್, ಸಹಜವಾಗಿ ಜೈಲಿನಿಂದ ಬಿಡುಗಡೆಯಾದ ತಕ್ಷಣಕ್ಕೆ ರೇವಣ್ಣ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ ಎನ್ನುವಂಥ ನಿರೀಕ್ಷೆಯನ್ನು ಹೊಂದಲಾಗಿತ್ತು. ಅದೇ ರೀತಿ ಜೈಲಿನಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದಂಥ ರೇವಣ್ಣ ಇಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಮತ್ತು ಉಳಿದಂತಹ ತಮ್ಮ ಆಪ್ತರ ಜೊತೆ ಮಾತುಕತೆ ನಡೆಸಿದ ಬಳಿಕ ನೇರವಾಗಿ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ರೇವಣ್ಣ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಈ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿದ ಬಳಿಕ ನೇರವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟ ಅಥವಾ ಶೃಂಗೇರಿ ದೇವಸ್ಥಾನಕ್ಕೆ ತೆರಳುತ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಬಹುತೇಕ ಚಾಮುಂಡಿ ಬೆಟ್ಟಕ್ಕೆ ತೆರಳುತ್ತಾರೆ ಅನ್ನುವಂಥ ಒಂದು ಮಾಹಿತಿಗಳು ದಟ್ಟವಾಗಿದೆ. ಯಾಕೆಂದ್ರೆ ದೇವಸ್ಥಾನಕ್ಕೆ ತೆರಳಬೇಕನ್ನುವಂಥ ಉದ್ದೇಶದಿಂದ ಸಕಲವಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ರೇವಣ್ಣ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಭೇಟಿ ಅಥವಾ ಮೈಸೂರು ಅಥವಾ ಶೃಂಗೇರಿಗೆ ತೆರಳಿದ್ರೆ ನಾಳೆ ಅವರು ತಮ್ಮ ಹುಟ್ಟೂರಿನಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೊಳೆನರಸೀಪುರದಲ್ಲಿರುವಂತಹ ದೇವಸ್ಥಾನ ಮತ್ತು ಹರದನಹಳ್ಳಿರುವಂತಹ ತಮ್ಮ ಮನೆದೇವರ ದೇವಸ್ಥಾನಕ್ಕೂ ಕೂಡ ರೇವಣ್ಣ ನಾಳೆ ಭೇಟಿ ನೀಡುವಂತ ನಿಟ್ಟಿನಲ್ಲಿ ಹಾಸನದಲ್ಲಿರುವಂತಹ ಮತ್ತು ಹೊಳೆನರಸೀಪುರದಲ್ಲಿರುವಂತಹ ರೇವಣ್ಣ ಅವರ ಆಪ್ತರು ಬಹಳಷ್ಟು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ನಾಳೆ ಅವರು ಹಾಸನ ಜಿಲ್ಲೆಗೆ ತೆರಳಿದರೆ ಹೊಳೆನರಸೀಪುರದಲ್ಲಿ ಮತ್ತು ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿ ಅವರನ್ನ ಸ್ವಾಗತವನ್ನ ಮಾಡಿ ಕರೆದುಕೊಂಡು ಹೋಗುವಂತ ನಿಟ್ಟಿನಲ್ಲೂ ಕೂಡ ರೇವಣ್ಣ ಅವರ ಆಪ್ತರು ಮತ್ತು ಜೆಡಿಎಸ್ ಕಾರ್ಯಕರ್ತರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಬೆಂಗಳೂರಿನಲ್ಲಿ ದೇವಸ್ಥಾನಕ್ಕೆ ಭೇಟಿಯ ಬಳಿಕ ಬಹುತೇಕ ಅವರು ಮೈಸೂರಿಗೆ ತೆರಳಬಹುದು ಅಥವಾ ಶೃಂಗೇರಿಗೆ ತೆರಳಬಹುದು. ಒಂದು ವೇಳೆ ಮೈಸೂರಿಗೆ ಏನಾದರೂ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವರ ದರ್ಶನವನ್ನ ಪಡೆದರೆ ನಾಳೆ ಅವರು ಬಹುತೇಕ ಹಾಸನ ಜಿಲ್ಲೆಗೆ ತೆರಳುವಂತಹ ಸಾಧ್ಯತೆ ಇದೆ. ಅಥವಾ ಮೈಸೂರಿನ ಬದಲಾಗಿ ಶೃಂಗೇರಿಗೆ ತೆರಳಿದರೆ ಶೃಂಗೇರಿಯಲ್ಲೇ ಇವತ್ತು ರಾತ್ರಿ ವೇಳೆಗೆ ಏನಾದರೂ ವಾಸ್ತವ್ಯವನ್ನು ಹೂಡಬಹುದು ಅಥವಾ ಇವತ್ತೇ ಶೃಂಗೇರಿಯಲ್ಲಿ ಭೇಟಿಯನ್ನ ಮುಗಿಸಿ ದೇವಸ್ಥಾನ ಭೇಟಿಯನ್ನು ಮುಗಿಸಿ ನಾಳೆ ಅವರು ಹಾಸನಕ್ಕೆ ತೆರಳಿ ಹಾಸನದಲ್ಲಿ ಅಂದ್ರೆ ಹೊಳೆನರಸೀಪುರದಲ್ಲಿ 3-4 ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡುವಂತಹ ಸಾಧ್ಯತೆಗಳಿವೆ. ಹೀಗಾಗಿ ಸದ್ಯಕ್ಕೆ ದೇವೇಗೌಡರ ನಿವಾಸದಿಂದ ತೆರಳಿರುವಂತಹ ರೇವಣ್ಣ ಜೆಪಿ ನಗರದಲ್ಲಿರುವಂತಹ ದೇವಸ್ಥಾನ ಅಂತ ತೆರಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಹೀಗಾಗಿ ದೇವೇಗೌಡರ ನಿವಾಸದ ಬಳಿ ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜೆಡಿಎಸ್ನ ಕಾರ್ಯಕರ್ತರು ಅಂದ್ರೆ ರೇವಣ್ಣ ಜೈಲಿನಿಂದ ಆಗಮಿಸಿದ ಸಂದರ್ಭದಲ್ಲಿ ಕಾರ್ಯಕರ್ತರೇನಿದ್ರು ಅವರೆಲ್ಲರೂ ಕೂಡ ಈಗ ಇಲ್ಲಿಂದ ನಿರ್ಗಮಿಸಿದರೆ ರೇವಣ್ಣ ಮನೆಯಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗ ರೇವಣ್ಣ ಭೇಟಿಗಾಗಿ ಬಂದಿದ್ದಂತಹ ಜೆಡಿಎಸ್ ಕಾರ್ಯಕರ್ತರು ವಾಪಸ್ ತೆರಳಿದರೆ ಸದ್ಯಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮಾತ್ರ ಪದ್ಮನಾಭನಗರದಲ್ಲಿರುವಂತಹ ದೇವೇಗೌಡರ ನಿವಾಸದಲ್ಲಿದ್ದಾರೆ. ಶಮಂತ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.